ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಮಾರ್ನಿಂಗ್ ಬೇಗ ಇದ್ದೆ, ರೊಟೀನ್ಸ್ ಎಲ್ಲ ಮುಗಿಸ್ದೆ. ಸ್ವಲ್ಪ ಕಾರಿಡಾರ್ ಎಲ್ಲ ತೊಳಿಬೇಕಾಗಿತ್ತು, ಸೊ ತೊಳೆದೇ ಇತ್ತು. ಸೊ ಇವಾಗ ಮೆಡಿಟೇಷನ್ ಮಾಡಬೇಕು. ಸೊ ಬನ್ನಿ ನಮ್ಮ ಜೊತೆಯಲ್ಲಿ ನೀವು ಮೆಡಿಟೇಷನ್ ಮಾಡಿ. ಒಂದು ಮ್ಯೂಸಿಕ್ ಹಾಕ್ಕೊತೀನಿ, ಸ್ಪೆಕ್ಸ್ ತೆಗೆದಿಟ್ಬಿಡ್ತೀನಿ. ಗೈಸ್, ಮೆಡಿಟೇಷನ್ ಆಗಿದೆ. ಸೊ ಆಲ್ರೆಡಿ ತುಂಬ ದಿವಸ ಆಗ್ತದೆ ನಾನು ಬಿಟ್ಟು. ಸೊ ಅದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮಾರ್ನಿಂಗ್ ಎದ್ದು ಫೋನ್ ನೋಡೋ ಬದಲು ರೀಲ್ಸ್ ನೋಡೋ ಬದಲು ನಿಜವಾಗ್ಲೂ ಒಂದು 5 minutes ಮೆಡಿಟೇಷನ್ ಅನ್ನೋದನ್ನ ಮಾಡಿ ನಿಮ್ಮ ಮೈಂಡಿಗೆ ಒಂದು ತಾಳ್ಮೆ ಆ್ಯಂಡ್ ತುಂಬ ಒಳ್ಳೆಯದು ಮೆಡಿಟೇಷನ್ ಅನ್ನೋದು. ನಮಗೆ ಎಷ್ಟು ಕೋಪ ಬರುತ್ತೆ ಆ್ಯಂಡ್ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಟ್ರೆಸ್ಸು ಎಲ್ಲನೂ ಕಮ್ಮಿ ಮಾಡುತ್ತೆ ಮೆಡಿಟೇಷನ್. ಸೊ ಇದನ್ನು ರೂಢಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಮಾರ್ನಿಂಗ್ ಎದ್ದ ತಕ್ಷಣ 5 to 10 minutes ಸ್ಟಾರ್ಟಿಂಗ್, ಇನಿಷಿಯಲ್ ಒಂದು 5 to 10 minutes ಸ್ಟಾರ್ಟ್ ಮಾಡಿದ್ರೆ ಓಕೆ, ಸೊ ತೊಂದರೆ ಇಲ್ಲ. ಮೈಂಡು ಕುತ್ಕೊತಾ ಇಲ್ಲ ಅಂದರೆ ಪರವಾಗಿಲ್ಲ. ಒಂದು 5 to 10 days 21 days ಟ್ರೈ ಮಾಡಿ, ಆಟೋಮೆಟಿಕಲಿ ಅದೇ ಹ್ಯಾಬಿಟ್ ಆಗುತ್ತೆ. ಸೊ ಇವಾಗ ಪ್ರಾಣಾಯಾಮ ಮಾಡಬೇಕು. ಹಿನೇಲ್ ಹೋಟೆಲ್ ಹೊರಗೆ. ಸೊ ಇಲ್ಲಿ ಪ್ರಾಣಾಯಾಮ ಮುಗಿತು. ಆ್ಯಂಡ್ ನಾನು ಡೈಲಿ ಒಂದು ಏನು ಮಾಡ್ತೀನಿ ಅಲ್ವ ಗೊತ್ತಿಲ್ಲ, ಒಂದು ಕೃಷ್ಣನ ಭಕ್ತ ಆಗಿರೋದ್ರಿಂದ ಒಂದು ಸ್ತೋತ್ರನ ಹೇಳ್ತೀನಿ. ಏನಪ್ಪ ಅಂದರೆ ಅದು ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದೊಂದು ಸ್ತೋತ್ರನ 3 times ಮಾರ್ನಿಂಗ್ ನನಗೆ ಯಾವಾಗ ಅನಿಸುತ್ತೋ, ಫೀಲ್ ನಾಟ್ ಬೆಟರ್ ಅನಿಸುತ್ತೆ ಆವಾಗ ಹೇಳ್ತೀನಿ. ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಸೊ ಇವಾಗ ಸ್ಟಡಿ ಕಂಟಿನ್ಯೂ ಮಾಡಬೇಕು. ಆಫ್ಟರ್ 10 o'clock ಮೇಲೆ ತಿಂಡಿ ಎಲ್ಲ ಮೇಲೆ ಮಾಡ್ಕೊಳ್ಳೋಣ. ಫಸ್ಟು ಸ್ಟಡಿ ಕಂಟಿನ್ಯೂ ಮಾಡೋಣ ಮಾರ್ನಿಂಗ್. ಸೊ ಗೈಸ್ ಸಿಗುವ. ಆಲ್ರೆಡಿ ನೈಟ್ ಆಗಿದೆ, ನೈಟ್ ಆಗಿದ್ದೀನಿ. ಡಿನ್ನರ್ ಪ್ರಿಪೇರ್ ಮಾಡಿದ್ದೀನಿ, ಎಗ್ ರೈಸ್ ಮಾಡಿದ್ದೀನಿ ಗೈಸ್ ಮನೆಯಲ್ಲಿ. ಗೈಸ್ ಏನಾಯಿತು ಅಂದರೆ ಇವಾಗ ಇನ್ಸಿಡೆಂಟು, ಎಗ್ ರೈಸ್ ಮಾಡ್ತಾಯಿದ್ನ, ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಿತ್ತು. ಹೊಸ ಪ್ಯಾಕೆಟ್ ತೊಗೊಂಬಂದಿದೆ, ಸ್ವಲ್ಪ ಓಪನ್ ಮಾಡಬೇಕಾದ್ರೆ ಕತ್ರಿ ತಗೊಂಡು ನಾನು ಅವಸರದಲ್ಲಿ ಏನೋ ನೆನಪಿಸ್ಕೊಂಡು ಬಾಯಿ ಕಿತ್ತೆ. ಹಿಂಗೆ ಆ ಕೀಳ ಪೋರ್ಸಲ್ಲಿ ಅದು ಏರ್ ಇರುತ್ತಲ್ಲ, ಆ ಏರಲ್ಲಿ ಕೀಳಬೇಕಾದ್ರೆ ಕಣ್ಣಿಗೆ ಸ್ವಲ್ಪ ಹೋಯ್ತು ಗೈಸ್. ಹೆಂಗಾಯ್ತು ಅಂದರೆ ನಿಜವಾಗ್ಲೂ ಪ್ರಾಣ ಹೋದಂಗಾಯ್ತು ಸುತ್ತಿ. ಅವಾಗಲೂ ಯಪ್ಪ ಕಣ್ಣು ಫುಲ್ಲು ರೆಡ್ ಆಗಿಬಿಟ್ಟಿದೆ ನಿಜವಾಗ್ಲೂ. ನನಗೆ ಅನಿಸ್ತು ಅವಾಗ, ಇಷ್ಟು ಚಿಕ್ಕು ಒಂದೇ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕಣ್ಣೊಳಗೆ ಹೋಗಿದ್ದು ಹೆಂಗಾಯ್ತಲ್ಲ. ಏನಾದರೂ ಆಕ್ಸಿಡೆಂಟ್ ಆದ್ರೊಳದ್ರೆ ಹೆಂಗೆ ತಡ್ಕೊತಾರೆ ಜನ ಅಂತ ನಿಜವಾಗ್ಲೂ. ಮತ್ತು ಸೂಸೈಡೆಲ್ಲ ಮಾಡ್ಕೊತಾರಲ್ಲ, ಯಪ್ಪ ದೇವ್ರೆ, ಇಷ್ಟು ಕೇಳಿ ನಾನು ಹೊಡ್ಕೊಂಡ್ಬಿಟ್ಟೆ. ಎಲ್ಲಂದು ಬೇಕೋ ಅಲ್ಲೇ ಬಿಸಿ ಹಾಕ್ಬಿಟ್ಟು ಬಂದು ನೀರು ಹೆಚ್ಚಿ ಸೋಪಾಗಿ ತೊಳೆದು ಇವಾಗ ಸ್ವಲ್ಪ ಓಕೆ, ಏನಾಗಲಿಲ್ಲ. ಸ್ವಲ್ಪ ಇಷ್ಟು ಬಿಡ್ದಿನ ಅನಿಸುತ್ತೆ ಅದು. ಮೋಸ್ಟ್ಲಿ ಗ್ಲಾಸ್ ಇತ್ತು, ಆದ್ರೂ ಏನಂತಾರಲ್ಲ ಆ ಘಾಟ್ಗೆ ಹಂಗಾಗ್ಬಿಡ್ತು ನಿಜವಾಗ್ಲೂ. ಯಪ್ಪ ಏನಾದರೂ ಯೂಸ್ ಮಾಡಬೇಕಾದ್ರೆ ಚಿಲ್ಲಿ ಪೌಡ್ರಲ್ಲ ಕೇರ್ಫುಲ್ಲಾಗಿ ಯೂಸ್ ಮಾಡಿ ನಿಜವಾಗ್ಲೂ. ಅಯ್ಯೋ, ಈಗ ಸಾಂಗ್ ಓಡ್ತಾ ಇದೆ. ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಸಾಂಗ್ ಹಾಕ್ಕೊಂಡು ಮಾಡೋದು. ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸೊ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾಯಿತು, ಎಡಿಟ್ ಮಾಡಿಬಿಟ್ಟು. ಸೊ
ಇವಾಗ ಸ್ಟಡಿ ತಿಂದ್ಬಿಟ್ಟು ಸ್ವಲ್ಪ ಸ್ಟಡಿ ಇನ್ನೂ ಕಂಟಿನ್ಯೂ ಮಾಡಬೇಕು. ನಿನ್ನೆ ಥರ ಓನ್ಲಿ 4 ವ್ಯೂಸ್ ಅಷ್ಟೇ, ಪರವಾಗಿಲ್ಲ. ಚಾಯ್ಸ್ ಇನ್ನೇನಪ್ಪ ಅಂತ ಇವತ್ತು ಮಾರ್ನಿಂಗಿಂದ ಸ್ವಲ್ಪ ಸ್ಟಡಿ ಮಾಡಿದೆ, ವಿಡಿಯೋ ಮೇಲೆ ಫೋಕಸ್ ಮಾಡೋಕ್ಕಾಗಿಲ್ಲ. ಸೊ ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಒಂದು 1/2 hour ವಾಕ್ ಹೋಗಲಿದೆ ಇವತ್ತು. ಅದಕ್ಕೆ ಸ್ವಲ್ಪ ರಿಲೀಫ್ ಆಗಲಿ ಅಂದ್ಬಿಟ್ಟು ಒಂದು ಮೀಟ್ ಮಾಡ್ಕೊಂಡು ಬಂದೆ ಇಲ್ಲೇ ಅಂದ್ರಳ್ಳಿಲಿ. ಸೊ ಇವತ್ತಿನ ವೀಡಿಯೋ ಅಷ್ಟೇ. ಸ್ವಲ್ಪ ಊಟ ತಿಂದ್ಬಿಟ್ಟು ಇನ್ನು ಸ್ವಲ್ಪ ಸ್ಟಡಿ ಮಾಡಬೇಕು, ಒಂದು ಸ್ಟಡಿ ಮಾಡಿಬಿಟ್ಟು ಮಲ್ಕೊಬೇಕು. ಇವತ್ತಿನ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓಕೆ ಗೈಸ್, ಸಿಗುವ ನಾಳೆ ಹೊಸ ವೀಡಿಯೋದಲ್ಲಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.